ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಸಾಲಿಗೆ ಸಂಬಂಧಪಟ್ಟಂತೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರಲ್ಲ, ಈ ವಿದ್ಯಾರ್ಥಿಗಳಿಗೆ ಇದೀಗ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮುಗಿದಾಗಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸುವಂಥ SSP ಸ್ಕಾಲರ್ಶಿಪ್ ಏನಿದೆಯಲ್ಲ BCWD ಡಿಪಾರ್ಟ್ಮೆಂಟ್ದು, ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಈಗ ಕಂಪ್ಲೀಟ್ ಆಗಿರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದರೆ, ನಾವಿನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಸೊ ನಮಗೆ ಮತ್ತೆ ದಿನಾಂಕ ವಿಸ್ತರಣೆ ಆಗುತ್ತಾ, ಸೊ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ವಿಸ್ತರಣೆ ಆದರೂ ಕೂಡ ನಾವಿನ್ನು ಅಪ್ಲಿಕೇಶನ್ ಹಾಕಿಲ್ಲ ಅಂತ ಇತರ ವಿದ್ಯಾರ್ಥಿಗಳು ಕೂಡ ಕೇಳ್ತಿದ್ದಾರೆ. ಸೊ ಯಾವೆಲ್ಲ ವಿದ್ಯಾರ್ಥಿಗಳ ಅವಕಾಶ ಇರ್ಬೋದು, ಏನು ಎತ್ತ, ಸೊ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಯನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ ಆ ಒಂದು ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ವಿದ್ಯಾರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಏನು ನೀಡತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಸ್ಕಾಲರ್ಶಿಪ್ ಏನಿದೆಲ್ಲ, ಸೊ ಈ ಒಂದು SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿಗಳಿಗೆ ದಿನಾಂಕ ಕೊನೆಗೊಂಡಿರುವಂಥದ್ದು. 2023-24ನೇ ಸಾಲಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು. ಸೊ ಆ ಒಂದು ವಿದ್ಯಾರ್ಥಿಗಳ ನಂತರದಲ್ಲಿ 2024-25ನೇ ಸಾಲಿನಲ್ಲಿ ಈ ಒಂದು ಮೆಟ್ರಿಕ್ ನಂತರದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ಈ ಒಂದು ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಆಹ್ವಾನ ಮಾಡಿದರು. ಇಲಾಖೆ ಕಡೆಯಿಂದ ಈ ಒಂದು ಸ್ಕಾಲರ್ಶಿಪ್ಗೆ ಕೊನೆಯ ದಿನಾಂಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ 15, 2024 ಅಂತ ಮಾಹಿತಿನ ಕೊಟ್ಟಿದ್ರು. ಆ ದಿನಾಂಕ ಇದೀಗ ಮುಗಿದಿರುವಂಥದ್ದು. ಅಲ್ಲಿ ಕ್ಲೋಸ್ಡ್ ಅಂತ ತೋರಿಸ್ತಾ ಇರುವಂಥದ್ದು. ವೆಬ್ಸೈಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಲಿಂಕ್ ಏನಿತ್ತಲ್ಲ ವಿದ್ಯಾರ್ಥಿಗಳಿಗೆ, ಅಲ್ಲಿ ಕ್ಲೋಸ್ಡ್ ಅಂತ ಬರ್ತಾ ಇರುವಂಥದ್ದು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ SSP ಒಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಒಂದು ವೆಬ್ಸೈಟಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಶೋ ಆಗ್ತಾ ಇರೋದೇನೆಂದರೆ, ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನಾಂಕ ಏನಿತ್ತಲ್ಲ, ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ಒಂದು ವಿದ್ಯಾರ್ಥಿ ವೇತನಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಸೊ ಸೆಪ್ಟೆಂಬರ್ 15, 2024 ಅಂತ ತೋರಿಸ್ತಿತ್ತು. ಅಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಕಂಪ್ಲೀಟ್ ಆಗಿರುವಂಥದ್ದು. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ದಿನಾಂಕ ಅಂತೂ ಇಲಾಖೆ ಕಡೆಯಿಂದ ವಿಸ್ತರಣೆ ಮಾಡಿಲ್ಲ. ಸೊ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ವಿಸ್ತರಣೆ ಆಗುವ ಸಾಧ್ಯತೆಗಳು ಇರುವಂಥದ್ದು. ಹಾಗಾದರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಆಗ್ಬೋದು ಅಂತ ವಿದ್ಯಾರ್ಥಿಗಳು ಏನು ಕೇಳ್ತಿರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಮಾಹಿತಿನ ತಿಳಿಸುವಂಥದ್ದಾದರೆ, ಸೊ ಹಿಂದೆ ಒಂದು SSP ಡಿಪಾರ್ಟ್ಮೆಂಟ್ನ ಒಂದು ಸ್ಕಾಲರ್ಶಿಪ್ಪಲ್ಲಿ ಅಂದರೆ ಒಂದು PCWD ಕಡೆಯಿಂದ ಬಂದಂಥ ಮಾಹಿತಿಯ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿ ತಿಳಿಸಿದ್ದೇನೆಂದರೆ, ಸೊ ಒಂದು PUC ವಿದ್ಯಾರ್ಥಿಗಳು ಮತ್ತು PUCಗೆ ಈಕ್ವಲ್ ಆಗಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಏನಿದ್ದಾರಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ವಯ ಆಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದರು. ಅಂದರೆ PUC ಮತ್ತು PUC ಸಮಾನಾಂತರದ ಕೋರ್ಸ್ ಮತ್ತು ಸಾಮಾನ್ಯ ಪದವಿ ಮತ್ತು ಸಂಯೋಜಿತ ಉಭಯ ಪದವಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಅನ್ವಯ ಆಗುತ್ತೆ. ಈ ಒಂದು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರವರ್ಗವಂತರ ವಿದ್ಯಾರ್ಥಿಗಳು ಮತ್ತು ಅಲೆಮಾರಿ ಮತ್ತು ಅರೆಮರೆ ವಿದ್ಯಾರ್ಥಿಗಳೇನಿದಾರಲ್ಲ, ಸೊ ಅಲೆಮಾರಿ ವಿದ್ಯಾರ್ಥಿಗಳು ಅಲೆಮಾರಿ ವಿದ್ಯಾರ್ಥಿಗಳಿಂದ ಒಂದು 2024-25ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೂಲಕ ಒಂದು ಸ್ಕಾಲರ್ಶಿಪ್ಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರಿ ಊಟ ವಸತಿ ಒಂದು ಏನಿದೆಯಲ್ಲ ಯೋಜನೆ, ಆ ಒಂದು ಸೌಲಭ್ಯಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನ ಮಾಡಿದ್ದು. ಸೆಪ್ಟೆಂಬರ್ 15ಕ್ಕೆ ಲಾಸ್ಟ್ ಡೇಟ್ ಅಂತ ಮಾಹಿತಿನ ಕೊಟ್ಟಿದ್ರು. ಈ ಪ್ರಕಾರದಲ್ಲಿ ಒಂದು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಇತ್ತು ಅಂದರೆ, PUC ಸಮಾನಾಂತರದ ಕೋರ್ಸು ಮತ್ತು PUC ವಿದ್ಯಾರ್ಥಿಗಳು, ಫಸ್ಟ್ PUC ಸೆಕೆಂಡ್ PUC ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಡಿಗ್ರಿ ವಿದ್ಯಾರ್ಥಿಗಳು, ಸಾಮಾನ್ಯ ಡಿಗ್ರಿ BA BCom BSc ಈ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಇವರು ಕೂಡ ಎಲಿಜಿಬಲ್ ಇದ್ದರು. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಸಂಯೋಜಿತ ವಿದ್ಯಾರ್ಥಿಗಳು ಕೂಡ ಎಲಿಜಿಬಲ್ ಇದ್ದರು. ನಂತರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿರೋ B.Ed ಮತ್ತು ಒಂದು PG ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಸೆಮಿಸ್ಟರಲ್ಲಿ ಇದೀವಿ, ನಾವು ಅಪ್ಲಿಕೇಶನ್ ಹಾಕ್ಬೋದು, ಏನು ಎತ್ತ ನಾವು ಹಿಂದೆ ಹಾಕಿಲ್ಲ, ನಮಗೆ ಬಿಡ್ತಾರೆ ಅಂತೆಲ್ಲ ಕೇಳ್ತಾ ಇದ್ದೀರಿ. ಈ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಇಯರಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಆ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಕಾಡೆಮಿಕ್ ಇಯರ್ನ ವೈಸ್ ನೋಡಿದರೆ B.Ed ವಿದ್ಯಾರ್ಥಿಗಳಿಗೆ, PG ವಿದ್ಯಾರ್ಥಿಗಳಿಗೆ 2023-24ನೇ ಸಾಲಿ ಕಂಪ್ಲೀಟ್ ಆಗಿರುವಂಥದ್ದು. ಸೊ ಈಗ 2024-25ನೇ ಸಾಲಿನಲ್ಲಿ ಮುಂದಿನ ಒಂದು ವರ್ಷದ ಅಂದರೆ ನೀವು ಈಗ ಥರ್ಡ್ ಸೆಮ್ಗೆ ಹೋದರೆ B.Ed ವಿದ್ಯಾರ್ಥಿಗಳು ಅಥವಾ PG ವಿದ್ಯಾರ್ಥಿಗಳಿಗೆ, ಆ ಸಂದರ್ಭದಲ್ಲಿ ನೀವು ಆ ಒಂದು ಸಂದರ್ಭದಲ್ಲಿ ಬರುವಂಥ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಈಗ ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಏನಾಗಿದೆ ಅಂದರೆ, ಈ ಒಂದು ಸ್ಕಾಲರ್ಶಿಪ್ ಎಕ್ಸ್ಟೆಂಡ್ ಆದರೆ ಯಾರಿಗೆ ಆಗ್ಬೋದು ಅಂತ ಹೇಳಿದರೆ, PUC ಸಮಾನಾಂತರ ಕೋರ್ಸ್ ಅಥವಾ PUC ವಿದ್ಯಾರ್ಥಿಗಳಿಗೆ, ಸಾಮಾನ್ಯ ಪದವಿ ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಆದರೆ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ಸ್ ಬಂದಂಥ ಸಂದರ್ಭದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ.